ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯ ಗುಜ್ಜಲ್. ಗೈಸ್, ನಾನು ಇವತ್ತೊಂದು ಬಿಗ್ ಸೆಲೆಬ್ರೇಷನಿಗೆ ಬಂದಿದ್ದೀನಿ. ನಮ್ಮ ಅಕ್ಕ, ನಮ್ಮ ಬಾವ ಹೊಸ ಕಾರ್ ತೊಗೊತಿದ್ದಾರೆ. ಗೈಸ್, ಇವತ್ತು ಮಹೇಂದ್ರ ಶೋರೂಮಿಗೆ ಬಂದಿದ್ದೀವಿ. ನಾವು ತೋರಿಸ್ಕೊಡ್ತೀನಿ ಗೈಸ್ ಹೇಗೆಲ್ಲ ಇರುತ್ತೆ. ನಮ್ಮ ಅಕ್ಕ ಫುಲ್ ಎಕ್ಸೈಟ್ ಆಗಿದ್ದಾಳೆ, ಮೀನ್ಸ್ ತುಂಬ ಖುಷಿಯಾಗಿದ್ದಾಳೆ ಗೈಸ್. ಅವಳಿಗೆ ಹೊಸ ಕಾರ್ ಬರ್ತಿದ್ದಲ್ಲ, ಅದಕ್ಕಿಂತ ಖುಷಿ ಬೇರೆದೇನಿದೆ ಅಲ್ವಾ ಗೈಸ್. ಇಲ್ಲಿಗೆ ಬಂದಾಗೆ ಈ ಮಹೇಂದ್ರ ಶೋರೂಮಿಗೆ ಬಂದಾಗ ಕಾರ್ಸ್ ಎಲ್ಲ ನೋಡಿ ಫುಲ್ ಒಂಥರ ವೈಬ್ ಆಗ್ತದೆ. ಏನಮ್ಮ ಬಾಯಿಗೆ ಎಲ್ಲ ಹಾಯ್ ಟ್ರೆಡಿಷ್ನಲಲ್ಲಿ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕಂಗೆ ಸ್ವಲ್ಪ ಟ್ರೆಡಿಷ್ನಲ್ ಗೆಟಪ್ನ ರೆಡಿ ಮಾಡಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ನಾನೇ ಸೆಲೆಕ್ಟ್ ಮಾಡಿದ್ದು ಸ್ಯಾರಿನ, ಅದಕ್ಕೆ ಚೆನ್ನಾಗಿ ಕಾಣ್ತದೆ ಗೈಸ್. ಇಷ್ಟೇ ಬಿಟ್ಟಿ ಬಿಲ್ಡಪ್, ಯಾವಾಗ್ಲೂ ಬಿಟ್ಟಿ ಬಿಲ್ಡಪ್ ಏನೋ ಇರೋದನ್ನೇ ಹೇಳ್ತಿರೋದು ಗೈಸ್. ಈಗ ಶೋರೂಮ್ ಒಳಗೆ ಎಂಟ್ರಿ ಆಗಿದ್ದೀವಿ. ಕಾರ್ ನಿಂತಿದೆ, ತೋರಿಸ್ಕೊಡ್ತೀನಿ. ಅದು ಕೂಡ ಫುಲ್ ಎಕ್ಸೈಟ್ ಆಗಿದ್ದೀನಿ. ನಾನಂತೂ ವಿಡಿಯೋ ಮಾಡೋಕ್ಕೆ, ಇಲ್ಲಿ ಬ್ಲಾಗ್ ಮಾಡೋಕ್ಕಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಹೇಗೆ ಬರುತ್ತೇನೋ ಅಂತ. ಮಕ್ಕಳೆಲ್ಲ ಇಲ್ಲೇ ಫುಲ್ಲು, ಎಲ್ಲಿ ನೋಡಿದ್ರೆ ಮಹೇಂದ್ರ ಕಾರ್ ಅಂತ ಕೂಗ್ತಿದ್ದಾರೆ ಮಕ್ಕಳೆಲ್ಲ. ಎಲ್ಲಿ ಹೋದ್ರೇನಪ್ಪ, ಪಿಂಕಿ ಎಲ್ಲೋ ಹೋಗಿದ್ದಾರೆ ನೋಡೋರು, ಕಾಣಿಸ್ತಾ ಇಲ್ಲ. ಇರುತ್ತೆ. ಸೊ ಗೈಸ್, ನೋಡೋಣ ಮುಂದೆ ಏನಾಗತ್ತೆ ಅಂತ. ನೋಡ್ಬಿಟ್ಟು ಫುಲ್ ಎಂಜಾಯ್ ಮಾಡೋಣ. ಬೇಕು ಎಷ್ಟು ಎಕ್ಸೈಟ್ ಆಗಿದೆಯಾ? ಫುಲ್ಲ ಫುಲ್ 100ಗೆ 200 ಎಕ್ಸೈಟ್ಮೆಂಟ್ ಇದೆ. ಅದೇಂಗೆ 100ಗೆ 200 ಆಗುತ್ತೆ? ಫುಲ್ ಆಫ್ ಎಕ್ಸೈಟ್ಮೆಂಟ್ ಇದೆ, ನೋಡ್ಬೇಕು. ಸೊ ಗೈಸ್, ನೋಡೋಣ ಏನಾಗುತ್ತೆ ಅಂತ ಮುಂದೆ ತೋರಿಸ್ಕೊಡ್ತೀನಿ. ಎಲ್ಲ ಕಟ್ ಎಡಿಟ್ ಅಷ್ಟೇ. ಸೊ ಗೈಸ್, ಎಂಟ್ರಿ ಆಗಿದ್ದೀವಿ ಒಳಗೆ, ನೋಡೋಣ ಹೇಗಿದೆ ಅಂತ. ಲೈಟ್ಸ್ ಹಾಕಿದಾಗ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಈಗ ಮಾರ್ನಿಂಗ್ಗೆ ಬಂದಿದ್ದೀವಲ್ಲ, ಅಷ್ಟು ಗೊತ್ತಾಗ್ತಿಲ್ಲ ಅಷ್ಟೆ. ಟಾರ್ ನೋಡಿ ಗೈಸ್, ನನ್ನ ಫೇವ್ರೆಟ್. ಒನ್ಸ್ ಅಪಾನ್ ಎ ಟೈಮ್ ಅಲ್ಲ, ಈಗಲೂ ನನ್ನ ಕ್ರಶ್. ತಾರ್ ಅಂದ್ರೇ ಯಾರಿಗೆ ಹೇಳ್ರಿ ಇಷ್ಟ ಆಗಲ್ಲ. ಶೋರೂಮ್ ಮಾತ್ರ ಸೈಕ್ ಆಗಿದೆ ಗೈಸ್, ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಒಂದು 360 ಡಿಗ್ರಿ ತಿರುಗ್ಬಿಡು ಪಿಂಕಿ, ಹಂಗೆ ಹೋಗೋಣ. VIP walking easily, but so casually. No PG, blocking mentally, that's a guarantee. Talk to me, numbers never lie. Add it up, that's me. I said 23. ಬರಲ್ಲ ಅದು ರಾವು ಕಾರ್ಲ ಉಟ್ಕೊಂಡು ಫೋಟೋ ತೆಗೆದು ಗೈಸ್, ಈಗ ಫೈನಲಿ ನಮ್ಮ ಕಾರಲ್ಲಿ ಕೂತಿದ್ದೀವಿ. ಏನು ಖುಷಿ ಆಗ್ತಿದೆ ಗೈಸ್ ನನಗಂತೂ. ನಮ್ಮ ಅಕ್ಕಂಗೆ ಖುಷಿ ಆಗ್ತಿದೆ, ಇಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ. ಮಹೀಂದ್ರ XEV 9e ಮಾಡೆಲ್ ಬಂದ್ಬಿಟ್ಟು ಸೈಕಾಗಿದೆ. ಆ್ಯಂಬಿಯನ್ಸ್ ಕಾರಿಂದು ಎಲ್ಲ ಮ್ಯೂಸಿಕ್ ಎಫೆಕ್ಟ್ ಮಾತ್ರ ಸಖತ್ತಾಗಿದೆ ಗೈಸ್. ಇವತ್ತು ಕಾರಲ್ಲಿ ಕೂತಿ ನನಗಂತೂ ತುಂಬ ಖುಷಿ ಆಗ್ತಿದೆ, ಅಂದರೆ ತುಂಬ ಒಳ್ಳೆ ಫೀಲ್ ಕೊಡ್ತಿದೆ ಗೈಸ್. ಈಗ ನಮ್ಮ ಬಾವ ಕಾರ್ ಓಡಿಸ್ತಿದ್ದಾರೆ, ಫುಲ್ ಖುಷಿ ಆಗ್ಬಿಡಿದ್ರು ನನಗಂತೂ. ಚೆನ್ನಾಗಿ ಓಡಿಸ್ತಿದ್ದಾರೆ ಕಾರ್. ಈಗ ನೋಡಿ ಎಲ್ಲ ತರ ಒಂಥರ ಮೇಲೆ ಸಣ್ಣ ರೂಫ್ ಓಪನ್ ಆಗುತ್ತಾ, ಅದಂತೂ ಸೈಕ್ ಆಗಿದೆ ಗೈಸ್. ಒಂಥರ ತೋರಿಸ್ಕೊಡ್ತೀನಿ. ಹೇಗಿದೆ ಪಿಂಕಿ ಕಾರು? ನಿನ್ನ ಕಾರಲ್ಲಿ ಕೂತಿ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ ಗೈಸ್ ನೋಡಿ.
ಆಕಾಶನೇ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೋಸ್ಕರ. ಸೈಕ್ ಆಗಿದೆ ಗೈಸ್. ಸನ್ರೂಫ್ ಓಪನ್ ಆಗಿದೆ. ಮಳೆ ಬೀಳ್ತಾನ ಚೆನ್ನಾಗಿ ಕಾಣುತ್ತೆ ಗೈಸ್. ಇದು ಮಳೆ ಬೀಳ್ತಾನ ಸೈಕಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ದಿ ಬೆಸ್ಟ್ ಕಾರ್, ಸಖತ್ತಾಗಿದೆ. ತೋರಿಸ್ಕೊಡ್ತೀನಿ ಇನ್ನೊಂದ್ಸತಿ ಎಲ್ಲ ತೋರಿಸ್ಕೊಡ್ತೀನಿ. ನಾನು ಇಳಿದ ತಕ್ಷಣ ಕಾರಿಂದ ಎಲ್ಲ ಕಡೆ ತೋರಿಸಿ ನಿಮಗೆ ಮಾಡ್ಕೊಡ್ತೀನಿ. ಇದು ಇದೆ ಸೌಂಡ್ ಎಫೆಕ್ಟ್. ನಾನು ಈಗ ಇಟ್ಟಿಲ್ಲ ವಿಡಿಯೋದಲ್ಲಿ, ನಾನು ಮಾತಾಡೋದು ಕೇಳಿಸಲ್ಲ ಅಂತ. ಇಷ್ಟು ಸೌಂಡ್ ಎಫೆಕ್ಟಿಗೆ ಒಂಥರ ಕ್ರೇಜಿ ಚೆನ್ನಾಗಿದೆ. ನಮ್ಮಕ್ಕ ಇಲ್ಲೇ ಡ್ಯಾನ್ಸ್ ಮಾಡ್ಬಿಡ್ತಾಳೆ ಬಿಟ್ರೆ ಈಗ. ನಾವು ಮಾಡ್ತೀವಿ. ಈಗ ನಾವು ಏನು ಜಸ್ಟ್ ತಿಂಡಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಆಗಿಲ್ಲ, ಅಲ್ಲಿ ಕಾರಿಂದ ಎಲ್ಲ ಆಗಿತ್ತಲ್ವ, ಅಲ್ಲೇ ಜಾಸ್ತಿ ಹೊತ್ತು ಟೈಮ್ ಹಿಡಿದು ಜಸ್ಟ್ ಈಗ ತಿಂಡಿ ಮಾಡ್ಕೊಂಡು ಮತ್ತೆ ಅಲ್ಲಿ ಶೋರೂಮ್ ಹತ್ರ ಹೋಗ್ಬೇಕು. ಸ್ವಲ್ಪ ಫಾರ್ಮಾಲಿಟೀಸ್ ಇದೆ ಅದರಿಂದು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ಟಿಪ್ಟೂರಿಗೆ ಹೋಗೋದು. ಸೊ ಗೈಸ್ ಈಗ ಹೋಟೆಲ್ ಒಳಗೆ ಎಂಟ್ರಿ ಆಗಿದ್ದೀವಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಬಿಕಾಸ್ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಗಾರ್ಡನಿಂಗ್ ಥರ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಿದೆ, ಪ್ಲಾನ್ ಓದ್ತಿದೆ. ಇವಳಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ನೋಡಿ. ನಮ್ಮ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ತಾಳಿ. ಈವ್ನಿಂಗ್ ಟೈಮ್ ಬಂದರೆ ಇಲ್ಲೆಲ್ಲ ಕೂರ್ಬೋದು ಗೈಸ್. ಇಲ್ಲೆಲ್ಲ ಚೆನ್ನಾಗಿದೆ. ಹೀಗೆ ಒಂಥರ ಫುಲ್ ಮೈಲ್ಡ್ ಆಗಿದೆ ಪ್ಲೇಸು, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲಿ ಕೂಡ ಅಷ್ಟೇ ಲೈಟಿಂಗ್ಸಿಂದ ಇರ್ಬೋದು, ಚೆನ್ನಾಗಿದೆ. ಲಡ್ಡು ಹಾಯ್ ಕರ್. ಸೊ ಗೈಸ್ ಈಗ ಲೀನಮ್ಮಂಗೆ ತಟ್ಟೆ ಕೊಂಚೆ ಕಾಯಿ ಪಿಂಕ್ಯಕ್ಕ ಕಾಯ್ಕಿ ಬೋಲೆ ಬೆಣ್ಣೆ ಇಡ್ಲಿ ತೊಗೊಂಡಿದ್ದೀವಿ. ಸೊ ಗೈಸ್ ಈಗ ದೋಸೆ ಬಂದಿದೆ. ನಾನು ನಮ್ಮ ಅಕ್ಕ ಅವರೆಲ್ಲ ದೋಸೆ ಇಸ್ಕೊಂಡಿದ್ದೀವಿ. ದೋಸೆ ತಿನ್ಕೊಂಡ್ಬಿಟ್ಟು ಒಂದು ಟೀ ಇಲ್ಲ ಕಾಫಿ ಕುಡ್ಕೊಂಡು ಹೋಗೋದಷ್ಟೇ. ಏನು ಕುಡಿತಿದ್ಯಾ ಲೀನಾ? ಸೊ ಗೈಸ್ ಈಗ ಲೀನಮ್ಮನ ಜೊತೆ ಟೀ ಕುಡಿಯಕ್ಕೆ ಕೂತಿದ್ದೀವಿ. ಇವನು ಬಾದಾಮ್ ಹಾಲು ಕುಡಿತೀವಿ, ನಾನು ಟೀ ಕುಡಿತಿದ್ದೀನಿ. ಇದು ತಣ್ಣಗೆ ಮಾಡಿದೆ, ಇದು ಗೊತ್ತಿಲ್ಲ. ಏನಮ್ಮ ಟೀ ಕುಡಿಯೋಣ ಗೈಸ್. ಎಲ್ಲೋದ್ರೂ ಟೀ ಮಿಸ್ ಮಾಡಲ್ಲ. ಟೀ ಕುಡಿಯೋದಂತೂ ಮ್ಯಾಂಡೇಟರಿ. ಸೊ ಗೈಸ್ ಈಗ ಲಂಚ್ ಮಾಡಕ್ ಬಂದಿದ್ದೀವಿ ಕಲ್ಪತರು ಗ್ರ್ಯಾಂಡ್ ಹೋಟೆಲಿಗೆ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದೆ. ಕಾರ್ ಸೆಲೆಬ್ರೇಷನ್, ಕಾರ್ ತಗೊಂಡು ಸೆಲೆಬ್ರೇಷನ್ ಫುಲ್ ಜೋರು ಗೈಸ್. ಅದಕ್ಕೆ ನೋಡೋಣ ಏನೇನು ಆರ್ಡರ್ ಮಾಡ್ತಾರೆ ಎಲ್ಲ ತೋರಿಸ್ತೀವಿ. ಹಾಯ್ ಕರ್ ದೀಪಣ, ಹಾಯ್ ಕರ್ ಪಿಂಕಿ, ಲೀನಾ ಹಾಯ್, ಲಡ್ಡು ಹಾಯ್, ಚಿನ್ನು ಹಾಯ್. ಸೊ ಗೈಸ್ ಈಗ ನೋಡಿ ಇಷ್ಟು ಜನ ಬಂದಿದ್ದೀವಿ ಲಂಚಿಗೆ. ಎಲ್ಲ ಲಂಚ್ ಮಾಡ್ಕೊಂಡು ತಂದಿದ್ದೆ ಏನೇನು ತಿಂದಿದ್ವಿ ಎಲ್ಲ ತೋರಿಸ್ಕೊಡ್ತೀನಿ ಗೈಸ್ ನಿಮಗೆ. ಖುಷಿ ನೋಡಿ ಗೈಸ್ ನಮ್ಮ ಅಣ್ಣ ಹೆಂಗೆ ಮಾಡ್ತಿದ್ದಾನೆ. ಬ್ಲಾಗಲ್ಲಿ ತೋರಿಸ್ತಿದ್ರೆ ಬೇಡ ಬೇಡ ತೋರಿಸ್ಬೇಡ ಅಂತಿದ್ದಾನೆ. ತೋರಿಸ್ಕೊಡೋಣ ಅಂತ ನಾನು ಅದೇ ಇವತ್ತು ನನ್ನ ಟಾರ್ಗೆಟ್. ಇವನೇ ನಮ್ಮ ಅಣ್ಣನೇ ಟಾರ್ಗೆಟ್ ಅಂತ ಇವನನ್ನೇ ತೋರಿಸ್ಕೊಡೋದೆ ಇವತ್ತು ಬ್ಲಾಗಲ್ಲಿ. ನಮ್ಮ ಅಣ್ಣ ತೋರಿಸ್ಕೊಡ್ತೀನಿ ಗೈಸ್ ನೋಡಿ.
ಸೂಪ್ ತಗೊಂಡಿದ್ವಿ. ಸೂಪ್ ಈ ಥರ ಪಾಪಡ ಮಸಾಲ ತಿಂದಿದ್ವಿ. ಸೂಪ್ ಕುಡ್ದು ನೆಕ್ಸ್ಟ್ ರೋಟಿ. ಸೊ ಗೈಸ್ ಈಗ ಗೋಬಿ ಕೂಡ ಬಂದಿದೆ. ಗೋಬಿ ತಿಂತಿದ್ದೀವಿ. ಈಗ ಸೂಪ್ ಕುಡಿತಿದ್ವಿ, ಅದ್ರ ಜೊತೆ ಹಾಗೆ ಗೋಬಿ. ಗೈಸ್ ಈಗ ರೋಟಿ ಮತ್ತು ಪನ್ನೀರು, ಇದು ವೆಜಿಟೇಬಲ್ ಕುರ್ಮಾ ತೊಗೊಂಡಿದ್ದೀವಿ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಗೈಸ್, ಅಷ್ಟೇ. ರೈಸ್, ಕರ್ಡ್ ರೈಸ್ ಮತ್ತು ಜೀರಾ ರೈಸ್, ಫ್ರೈಡ್ ರೈಸ್. ಏನು ಬೇಕು ಲಾಗಲ್ಲಿ ಈ ಥರ ಪ್ರೀತಿನಾ? ಪಾಪಡು. ಸೊ ಗೈಸ್ ಈಗ ಲಂಚ್ ಎಲ್ಲ ಆಯಿತು. ಜೀರಾ ರೈಸ್ ಎಲ್ಲ ಬೇಕಾಗಿಲ್ಲ. ಮೊಸರನ್ನ ಒಂದು ಸ್ವಲ್ಪ ತಿಂದೆ ಗೈಸ್. ಇಷ್ಟೇ ಇವಾಗ ಲಂಚ್ ಆಯಿತು. ಹೊರಡೋದೀಗ ಗೈಸ್. ಈಗ ಐಸ್ ಕ್ರೀಮ್ ಮತ್ತು ಸೋಡಾ ಕುಡಿಯೋಕ್ಕೆ ಬಂದೆ. ಐಸ್ ಕ್ರೀಮ್ ತಿನ್ನೋಕ್ಕೆ ಸೋಡಾ ಕುಡಿಯೋಕ್ಕೆ ನೀನು ದಪ್ಪ ಆಗಿದ್ದಾಳಲ್ಲ, ಅದಕ್ಕೆ ಸೋಡಾ ಕುಡಿಯೋಕ್ಕೆ. ಈ ಡೈಲಾಗ್ ಮತ್ತೆ ಯಾವಾಗಲೂ ಬಿಡಲ್ಲ ಗೈಸ್, ಯಾಕಂದರೆ ಫೇವ್ರೇಟ್ ಆಗ್ತದೆ. ನೀನು ಏನು ತಿಂತಿದ್ಯಾ? ಏನು ತಿಂತಿದ್ಯಾ? ಈಗ ಐಸ್ ಕ್ರೀಮ್ ತಿನ್ಕೊಂಡು ಗೈಸ್. ಸೋಡಾ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿದೆ. ಹೇಗಿದೆಯಾ ಐಸ್ ಕ್ರೀಮು? ಸುರೇಶ್ ಹೇಗಿದೆ ಐಸ್ ಕ್ರೀಮು? ಸೋಡಾ ಅಂತೂ ಕಹಿ ಇದೆ ಗೈಸ್. ಅಪ್ಪ ಕುಡಿಯೋಷ್ಟೊತ್ತಿಗೆ ನಮ್ಮ ಅಣ್ಣನ ಮುಖ ಚಿನ್ನು ಸೋಡಾ ಕುಡಿಯೋಷ್ಟೊತ್ತಿಗೆ ಸಾಕಾಗೈತೆ. ನಮ್ಮ ಭಾವ ಹೇಗಿತ್ತು ಸೋಡಾ? ಏಯ್ ಸೂರಜ್ ನೋ ರಿಯಾಕ್ಷನ್ಸ್. ನಮ್ಮ ಅಕ್ಕಂಗೊಂದು ಕುಡಿಸಿಲ್ಲ ಗೈಸ್. ನಮ್ಮ ಅಕ್ಕಂಗೆ ಸೋಡಾ ಕುಡಿಸ್ಬೇಕಿತ್ತು. ನೋಡ್ರಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಕೊಳ್ತೋಗಿರೋ ಲಿಂಬೆಣ್ಣೆ ಹಾಕಿ ಸೋಡಾ ಮಾಡಿದ್ದಾರೆ. ಟೀನಾ ಐಸ್ ಕ್ರೀಮ್ ಚೆನ್ನಾಗಿದ್ಯಾ? ಸೂಪರಾ? ತೋರಿಸಿ, ಸೂಪರ್ ತೋರಿಸಿ. ನೀ ತಿನ್ನಿ, ನೀರು ಚೆನ್ನಾಗಿದೆ ಗೈಸ್. ಈಗ ಐಸ್ ಕ್ರೀಮ್ ಮತ್ತೆ ಸೋಡಾ ಎಲ್ಲ ತಿಂದಾಯ್ತು, ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹ್ಯಾಪಿ ಹೊರಡ್ತಾ ಇರೋದು? ಜೇಸಿಪುರ ಬಿಳಿಕಲ್ ರಂಗನಾಥ ಸ್ವಾಮಿ. ಅದೇ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಈಗ ಪಾಪ ನಮ್ಮ ತಮ್ಮ ಸೂರಜ್ ಕಾರ್ ಡೋರ್ನ ಕಾಲಿಗೆ ಹಾಕೊಂಡ್ಬಿಟ್ಟಿದ್ದ. ಎಲ್ಲಿ ಸುರೇಶ್? ಹಾಕೊಂಡ್ಬಿಟ್ಟಿದ್ದ. ಆಮೇಲೆ ಹಾಕೊಂಡೆ, ಏನಾಯ್ತು? ಡೋರ್ ತೆಗ್ದ ಹಾಕೊಂಡೆ ಅಷ್ಟೇ ಗೈಸ್. ಹೋಗೋಣ. ಸೊ ಗೈಸ್ ಈಗ ಟಿಪ್ಟೂರಲ್ಲಿ ಜಾಸ್ತಿ ಬಿಸಿಲಾಗ್ಬಿಟ್ಟಿದೆ ಗೈಸ್. ಏನೇ ಅದು ಎಳ್ನೀರು ಕುಡಿದ್ರೇನು ಸಾಲಲ್ಲ. ಎಳ್ಳು ಬೆಲ್ಲ ತಿಂದೆ. ಸೊ ಗೈಸ್ ನಮ್ಮ ಅಣ್ಣ ನೋಡ್ರಿ ಚಿನ್ನು ಹೀರೋ ಅಲ್ಲೆಲ್ಲ ಹೀರೋ. ಗೈಸ್ ಈಗ ಟೆಂಪಲ್ ಒಳಗೆ ಬಂದಿದ್ದೀವಿ. ಭಟ್ರಿಗೆ ಕರೆಸಿ ಪೂಜೆ ಮಾಡಿಸ್ಬೇಕು. ಹೋಗೋಣ ಟೆಂಪಲ್ ಒಳಗೆ. ಫುಲ್ಲು ಸುಸ್ತಾಗಿ ಹೋಗಿದೆ ಗೈಸ್. ಈಗ ಹೋಗೋಷ್ಟೊತ್ತಿಗೆ ಸಾಕಾಗೋಗಿದೆ. ಜರ್ನಿ ಮಾಡಿ 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 ಹುಷಾರಿಲ್ದಾಗಿಂದ ಜರ್ನಿ ಮಾಡದೆ ಬರೀ ಜರ್ನಿನೇ ಆಗೋಗಿದೆ ಗೈಸ್. ಎಷ್ಟು ಪೀಸ್ ಇದೆ ನೋಡಿ ಟೆಂಪಲ್. ಸ್ವಲ್ಪ ಕುತ್ಕೊಳ್ಳೋಣ ಅಂತೀನಿ. ಸ್ವಲ್ಪ ಧೂಳಾಗಿದೆ, ಬಟ್ಟೆ ಗಲೀಜಾಗತ್ತಂತ ಈ ವಿಡಿಯೋ ಮಾಡ್ಬೋದು ಇಲ್ಲ ಗೊತ್ತಿಲ್ಲ. ಸ್ಟಾಪ್ ಮಾಡಿರ್ತೀನಿ. ಮಾಡ್ಬೋದಂದರೆ ಒಳಗೆ ದೇವ್ರಿಗೆ ತೋರಿಸ್ತೀನಿ.
ಫಸ್ಟ್ ಎಂಟ್ರೆನ್ಸಿಗೆ ಇದೆ. ಸೊ ಗೈಸ್ ಈಗ ಎಲ್ಲ ಮನೆಗೆ ಬಂದು ರೀಚ್ ಆದ್ವಿ. ಕಾರ್ ತೊಗೊಂಡ್ರೆ ಅದೇ ಅಲ್ಲ ಗೈಸ್, ಬರೀ ಟೆಂಪಲ್ ಸುತ್ತಬೇಕು, ಇಲ್ಲಿ ಪೂಜೆ ಮಾಡಿಸ್ಬೇಕು, ಅಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಬರೀ ಪೂಜೆನೇ ಆಗೋಗುತ್ತೆ. ಸೊ ಫುಲ್ ಸ್ಟ್ರೆಸ್ ಆಗಿದೆ ಗೈಸ್. ಈಗ ಎಲ್ಲ ತಿಂದಿದ್ದೆಲ್ಲ ಇನ್ನೂ ಜೀರ್ಣನೇ ಆಗಿಲ್ಲ. ಮತ್ತೆ ಈಗ ನೈಟ್ ಊಟ ಮಾಡೋಕ್ಕೂ ಆಗ್ತಿಲ್ಲ, ಸಾಕಾಗಿದೆ. ಫಸ್ಟ್ ರೆಸ್ಟ್ ಮಾಡಿದ್ರೆ ಸಾಕಾಗಿದೆ. ಸೊ ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್, ಬಾಯ್.